ಶ್ರೀಧರ್ ನಿವಾಸದ ಮೇಲೆ ಪೊಲೀಸರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ದುಬಾರಿ ಬೆಲೆಯ ಮದ್ಯ ಅಕ್ರಮವಾಗಿ ದಾಸ್ತಾನು ಮಾಡಿಟ್ಟಿದ್ದು ಈಗ ಬೆಳಕಿಗೆ ಬಂದಿದೆ. ಪೊಲೀಸರೊಂದಿಗೆ ಅಬಕಾರಿ ಉಪ ಆಯುಕ್ತರಿಂದಲೂ ಕೂಡ ಈಗ ವಿಚಾರಣೆ ಹಾಗೂ ಪರಿಶೀಲನೆ ನಡೀತಾ ಇದೆ. ಪಶ್ಚಿಮ ವಿಭಾಗದ ಉಪ ಆಯುಕ್ತ ಹಬೀದ್ ಹುಸೇನ್ ನೇತೃತ್ವವನ್ನ ವಹಿಸಿದ್ದಾರೆ. 50ಕ್ಕೂ ಅಧಿಕ ಅಬಕಾರಿ ಸಿಬ್ಬಂದಿ ಈಗ ಮನೆಯಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಜೇವಿನನ್ಗೆ ಅಬಕಾರಿ ಇಲಾಖೆಯ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಪೊಲೀಸರ ವಿಚಾರಣೆಯ ವೇಳೆ ಅಗ್ನಿ ಶ್ರೀಧರ್ಗೆ ಬಿಪಿ ಕೂಡ ಹೆಚ್ಚಳ ಆಗಿದೆ, ಏರುಪೇರಾಗಿದೆ, ಸಣ್ಣದಾಗಿ ಎದೆನೋವು ಕೂಡ ಕಾಣಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಶ್ರಾಂತಿಗೆ ಸಮಯವನ್ನ ಕೊಡಲಾಗಿದೆ. ಅಗ್ನಿ ಶ್ರೀಧರ್ಗೆ ಕೆಲವು ಕಾಲ ಪೊಲೀಸರು ವಿಶ್ರಾಂತಿಯನ್ನ ಕೂಡ ನೀಡಿದ್ದಾರೆ. ಬೆಂಗಳೂರಲ್ಲಿ ಕಡಬಗೆರೆ ಶ್ರೀನಿವಾಸ್ ಮೇಲೆ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಲೇಔಟ್ನ ಅಗ್ನಿ ಶ್ರೀಧರ್ ಮನೆಯಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ. ಬೆಳಗ್ಗೆಯಿಂದ ಕೂಡ ಮ್ಯಾರಥಾನ್ ವಿಚಾರಣೆ ನಡೆಸಲಾಗ್ತಾ ಇದೆ. ಒಂಟೆ ರೋಹಿತ್ಗೋಸ್ಕರ ಅಗ್ನಿ ಶ್ರೀಧರ್ ಮನೆಯಲ್ಲಿ ಹುಡುಕಾಟ ನಡೆಸಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಅಪಾರ ಪ್ರಮಾಣದಲ್ಲಿ ದುಬಾರಿ ಬೆಲೆಯ ಮದ್ಯ ಅಗ್ನಿ ಶ್ರೀಧರ್ ಮನೆಯಲ್ಲಿ ಅಕ್ರಮ ದಾಸ್ತಾನು ಮಾಡಿಟ್ಟಿದ್ದು ಪತ್ತೆಯಾಗಿದೆ. ಹೀಗಾಗಿ ಅಬಕಾರಿ ಅಧಿಕಾರಿಗಳು ಕೂಡ ಸೇರಿಕೊಂಡು ಈಗ ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. 50ಕ್ಕೂ ಅಧಿಕ ಅಬಕಾರಿ ಸಿಬ್ಬಂದಿ ಮನೆಯಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿದ್ದಂತಹ ಮದ್ಯದ ಪ್ರಮಾಣ ಎಷ್ಟರ ಮಟ್ಟಿನದ್ದು ಅನ್ನುವಂಥದ್ದನ್ನು ನಾವಿಲ್ಲಿ ಅಂದಾಜು ಮಾಡಬಹುದಾಗಿದೆ. ಒಂದು ಕಡೆ ನಾವು ನೋಡ್ತಾ ಇದ್ದೀವಿ ಮದ್ಯವನ್ನ ಯಾವ ರೀತಿ ಅತ್ಯಂತ ಐಷಾರಾಮಿಯಾಗಿ ಅಲ್ಲಿ ಜೋಡಿಸಿಡ್ಲಾಗಿದೆ ಅಂತ, ಮತ್ತೊಂದು ಕಡೆ ಆ ಮದ್ಯದ ಬಾಟಲಿಗಳನ್ನ ಸೀಸ್ ಮಾಡುವ ಸಲುವಾಗಿ ಬಾಕ್ಸ್ಗಳನ್ನ ಯಾವ ರೀತಿ ಅಬಕಾರಿ ಅಧಿಕಾರಿಗಳು ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ ಈ ರೀತಿ ಕೇಸ್ ಗಟ್ಟಲೆ ದುಬಾರಿ ಮದ್ಯ ಅಗ್ನಿ ಶ್ರೀಧರ್ ಅವರ ಮನೆಯಲ್ಲಿ ಪತ್ತೆಯಾಗಿದೆ, ಅಕ್ರಮ ದಾಸ್ತಾನು ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂಥದ್ದು. ನಾವೀಗೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಸಿಬ್ಬಂದಿ ಬಾಕ್ಸ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿದ್ದಂತಹ ಅಗ್ನಿ ಶ್ರೀಧರ್ ಅವರ ಮನೆಯಲ್ಲಿದ್ದಂತಹ ಅಕ್ರಮ ಮದ್ಯವನ್ನು ತೆಗೆದುಕೊಂಡು ಬರೋಕೆ ಇದನ್ನ ಖಾಲಿ ಬಾಕ್ಸ್ಗಳನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಅಗ್ನಿ ಶ್ರೀಧರ್ ಅವರನ್ನ ಬೆಳಗಿನಿಂದ ಕೂಡ ನಿರಂತರವಾಗಿ ಮ್ಯಾರಥಾನ್ ವಿಚಾರಣೆಗೆ ಒಳಪಡಿಸಲಾಗಿರುವಂಥದ್ದು. ನಿರಂತರ 6 ಗಂಟೆಗೂ ಅಧಿಕ ಕಾಲ ವಿಚಾರಣೆಗೆ ಒಳಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಅಗ್ನಿ ಶ್ರೀಧರ್ ನನಗೆ ಎದೆನೋವು ಕಾಣಿಸಿಕೊಳ್ತಾ ಇದೆ, ಬಿಪಿ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಪೊಲೀಸರ ಬಳಿ. ಹೀಗಾಗಿ ಕೆಲ ಹೊತ್ತು ವಿಶ್ರಾಂತಿಯನ್ನ ಕೂಡ ಕೊಡಲಾಯಿತು. ಬಳಿಕ ಮನೆಯ ಬಳಿ ಆಂಬ್ಯುಲೆನ್ಸ್ ಅನ್ನ ಕೂಡ ಕರೆಸಲಾಯಿತು. ಆ ದೃಶ್ಯವನ್ನ ಕೂಡ ನಾವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೇವೆ. ಅಬಕಾರಿ ಉಪಾಯುಕ್ತರು ಕೂಡ ಈಗ ಅಗ್ನಿ ಶ್ರೀಧರ್ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಒಂಟೆ ರೋಹಿತ್ ಆತನನ್ನ ಹುಡುಕೋಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಅಗ್ನಿ ಶ್ರೀಧರ್ ಆತನಿಗೆ ಆಶ್ರಯ ಕೊಟ್ಟಿದ್ದಾರೆ ಅನ್ನುವ ಅನುಮಾನದ ಆಧಾರದ ಮೇಲೆ ಸರ್ಚ್ ವಾರೆಂಟ್ ಅನ್ನ ಪಡೆದಂತಹ ಪೊಲೀಸರು ಮನೆಯನ್ನ ರೇಡ್ ಮಾಡಿ ತಪಾಸಣೆ ನಡೆಸಿದಾಗ ಅಲ್ಲಿ ಅಪಾರ ಪ್ರಮಾಣದಲ್ಲಿ ದುಬಾರಿ ಬೆಲೆಯ ಮದ್ಯ ಪತ್ತೆಯಾಗಿರುವಂಥದ್ದು ಹಾಗೂ ಅಕ್ರಮ ಶಸ್ತ್ರಾಸ್ತ್ರ ಕೂಡ ಪತ್ತೆಯಾಗಿದೆ. ಹೀಗಾಗಿ ಈಗ ಪೊಲೀಸರು ಹಾಗೂ ಅಬಕಾರಿ ಅಧಿಕಾರಿಗಳು ಜಂಟಿಯಾಗಿ ತೀವ್ರ ಶೋಧ, ಪರಿಶೀಲನೆ, ವಿಚಾರಣೆ ನಡೆಸ್ತಾ ಇದ್ದಾರೆ.